ಆಷಾಢ ಮಾಸದ 3ನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಮುಂಜಾನೆಯಿಂದಲೇ ಬೆಟ್ಟಕ್ಕೆ ಭಕ್ತರು ಹರಿದು ಬರ್ತಾ ಇದ್ದಾರೆ. ವಿವಿಧ ಹೂಗಳಿಂದ ದೇವಸ್ಥಾನಕ್ಕೆ ಪುಷ್ಪಾಲಂಕಾರ ಮಾಡಲಾಗಿದೆ. ನೇರಳೆ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾರೆ. ಬೆಳಗ್ಗೆ 3:30ರಿಂದ ಚಾಮುಂಡಿಗೆ ವಿಶೇಷ ಪೂಜೆ, ಅಭಿಷೇಕ, ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿ ಕೊಟ್ಟರು. ಕುಟುಂಬ ಸಮೇತ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದರು. VIP ಶಿಫಾರಸು ವಾಹನಗಳಿಗೆ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಸದ್ಯ ಲಲಿತ್ ಮಹಲ್ ಮೈದಾನದಿಂದ ಬೆಟ್ಟಕ್ಕೆ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 3ನೇ ವಾರದ ಆಷಾಢ ಶುಕ್ರವಾರದ ಸಂಭ್ರಮ ಜೋರಾಗಿರ್ತಕ್ಕಂಥದ್ದು. ತಾಯಿ ಚಾಮುಂಡೇಶ್ವರಿಗೆ ಇವತ್ತು ತಿಳಿ ನೇರಳೆ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಕೂಡ ಗಿಳಿ ಬಣ್ಣದ ಹಸಿರು ಸೀರೆಯಿಂದ ಅಲಂಕಾರ ಮಾಡಲಾಗಿದೆ. ನೀವು ಇಲ್ಲಿ ಗಮನಿಸ್ಬೋದು. ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿ ಏನಿದೆ, ಉತ್ಸವ ಮೂರ್ತಿಯ ಅಲಂಕಾರವು ಕೂಡ ಬಹಳ ಸೊಗಸಾಗಿ ಮೂಡಿ ಬಂದಿರತಕ್ಕಂಥದ್ದು. ಏನು ಪ್ರತಿ ದಿನವೂ ಕೂಡ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯ ಜೊತೆಗೆ ಉತ್ಸವ ಮೂರ್ತಿಗೂ ಕೂಡ ಪೂಜೆ ನಡೆಯುವಂಥದ್ದು ಚಾಮುಂಡಿ ಬೆಟ್ಟದ ಒಂದು ಪ್ರತೀತಿ. ಅದೇ ರೀತಿಯಾಗಿ ಆಷಾಢ ಶುಕ್ರವಾರದ 3ನೇ ವಾರ ಆಗಿರ್ತಕ್ಕಂಥ ಇವತ್ತು ಕೂಡ ಉತ್ಸವ ಮೂರ್ತಿಗೆ ತಿಳಿ ಹಸಿರು ಬಣ್ಣದ ಸೀರೆಯನ್ನು ತೊಡಿಸಿ ಆ ಒಡವೆಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇಡೀ ತಾಯಿಯ ಆಲಯ ಏನಿದೆ, ಆಲಯವನ್ನು ಏನು ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಗುಲಾಬಿ ಹೂ ಇರ್ಬೋದು, ಕನಕಾಂಬರ, ಸೇವಂತಿಗೆ, ಮಲ್ಲಿಗೆ, ಜಾಜಿ, ಅದೇ ರೀತಿಯಾಗಿ ತಾವರೆ ಹೂವು, ಈ ರೀತಿಯಾಗಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಅದೇ ರೀತಿಯಾಗಿ ವಿವಿಧ ಬಗೆಯ ಹಣ್ಣು ತರಕಾರಿಗಳನ್ನು ತಾಯಿಯ ಮಡಿಲಲ್ಲಿ ಇಟ್ಟು ಇವತ್ತು ಪೂಜೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಭಕ್ತಗಣ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಉತ್ಸವ ಮೂರ್ತಿಯ ಒಂದು ಇಡೀ ಆಲಯ ಏನಿದೆ, ಜೊತೆಗೆ ಆ ಒಂದು ಮಂಟಪ ಏನಿದೆ, ಮಂಟಪವನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದು ಕೂಡ ನೋಡ್ಬೋದು. ಅದೇ ರೀತಿಯಾಗಿ ದೇವಾಲಯದ ಸಂಪೂರ್ಣ ಆಲಯ ಏನಿದೆ, ಆಲಯವೂ ಕೂಡ ಇವತ್ತು ಬಣ್ಣ ಬಣ್ಣದ ಹೂಗಳಿಂದ ಜೊತೆಗೆ ಹಣ್ಣು ತರಕಾರಿಗಳಿಂದ ಅಲಂಕಾರಗೊಂಡಿರ್ತಕ್ಕಂಥದ್ದು. ಇನ್ನು ಮುಂಜಾನೆ 3:30ರಿಂದಲೇ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರ್ತಾ ಇರತಕ್ಕಂಥ ಭಕ್ತಗಣ ಏನಿದೆ, ಆ ಭಕ್ತಗಣ ತಾಯಿಯನ್ನ ನೋಡಿ ದರ್ಶನವನ್ನು ಮಾಡಿ ಪುಳಕತ್ತರಾಗ್ತಾ ಇರ್ತಕ್ಕಂಥದ್ದು. ಏನು ತಾಯಿಗೆ ನಡೀತಾ ಇರ್ತಕ್ಕಂತಹ ಪೂಜೆ ಕೈಂಕರ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಇನ್ನು ಬರ್ತಕ್ಕಂಥ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದು ತಮ್ಮ ಮೊಬೈಲ್ಗಳ ಮೂಲಕವಾಗಿ ಉತ್ಸವ ಮೂರ್ತಿಯ ಫೋಟೋವನ್ನು ಚಿತ್ರೀಕರಿಸೋದ್ರಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸೋದು. ಪ್ರತಿ ವಾರವೂ ಕೂಡ ಏನು ಆಷಾಢ ಶುಕ್ರವಾರ ಇರುತ್ತೆ, ಆಷಾಢ ಶುಕ್ರವಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಗಣ ಬರುತ್ತೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿಂಚೋಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.